ಮತ್ತು ಸಾವನು ಹುಸೇನ್ ಜಯಮಾಕನಿ ಚಿಂಚಲಿ ತಂದವರು ಮೈದಾನದಲ್ಲಿ ಬರಬೇಕು. ಈಗಾಗಲೇ ಮೈದಾನದಲ್ಲಿ ದುರ್ಗಾ ಮತ್ತು ಸಾವನು ತಂದವರು ಆಗಮಿಸಿದ್ದಾರೆ. ಚಿಂಚಲಿ ತಂದವರು ಕೈಗೆ ಮೈದಾನದಲ್ಲಿ ಬರಬೇಕು. ಬನ್ನಿ. ಗಾಡಿ ಭಾಗದಲ್ಲಿ ಬೆಳಗಾವಿ ಜಿಲ್ಲಾ ತಂಡದ ಪರವಾಗಿ ಸುದೀಪ್ 15+15 ಒಂದು ಟೀಮ್ ಕ್ಯಾಪ್ಟನ್ ಸಾರ್ ಕೋಚ್ 15 ನಿಮಿಷದ ಪಂದ್ಯ. ಗಾಳಿ ಭಾಗದಲ್ಲಿ ಆಳ್ವಾಸ್ ತಂಡದ ನಾಯಕ ಭರತ್ ಶೆಟ್ಟಿ ರಾಷ್ಟ್ರೀಯ ತಾರ. ಜೊತೆಗೆ ಆರಂಭಿಕ ಹಂತದಲ್ಲಿ ಒಂದು ಅಂಕವನ್ನು ಸಂಪಾದಿಸುವುದರೊಂದಿಗೆ ತಂಡದ ಖಾತೆಯನ್ನು ಮುಗಿಸ್ತಾ ಇದ್ದಾರೆ. ಕುಮಾರ್ ರಾಂಪುರೆ 1,000 ರೂಪಾಯಿ, ಶ್ರೀ ರಾಮು ಸೂರ್ಯವಂಶಿ 200 ರೂಪಾಯಿ, ಶ್ರೀ ಹನುಮಂತ್ ಬುದ್ದಿಗಾವ್ 5,000 ರೂಪಾಯಿ, ಶ್ರೀ ಕೆಂಚಪ್ಪ ಶಂಕರ್ ಕರಿಗಾರ್ 4,000 ರೂಪಾಯಿ, ಶ್ರೀ ಮಹೇಶ್ ಅಪ್ಪಸಾಬ್ ಮಾಡಿ 5,000 ರೂಪಾಯಿ, ಶ್ರೀ ಪ್ರಶಾಂತ್ ಅನ್ವೇಕರ್ 5,000 ರೂಪಾಯಿ, ಶ್ರೀ ಸಂಜು ಜೈಕರ್ ಗಳತಿಗೆ 2,000 ರೂಪಾಯಿ, ಶ್ರೀ ಪಿಂಟು ನಲ್ಗೆ 2,000 ರೂಪಾಯಿ, ಶ್ರೀ ಚೆನ್ನಪ್ಪ ಪಾಟೀಲ್ ಶ್ರೀ ವೈನ್ ಪಿವಾಣಿ 2,000 ರೂಪಾಯಿ, ಶ್ರೀ ಶಿರಾಜ್ ಬಾದ್ಶಾ ಟಾಗಿ 1,000 ರೂಪಾಯಿ, ಶ್ರೀ ಮಾಂತೇಶ ಯಮನಪ್ಪ ವಾರ್ಕೆ 2,000 ರೂಪಾಯಿ, ಶ್ರೀ ಗುರ್ನಿಂಗ್ ಬಡಿಗೆ 500 ರೂಪಾಯಿ, ಶ್ರೀ ಭುವನೇಶ್ವರಿ ಕಾಪ್ ಕ್ರೆಡಿಟ್ ಮಲ್ಟಿಪರ್ಪಸ್ ಸೊಸೈಟಿ 2,500, ಸಂಜು ಟೇಲರ್ ಅವರು 200 ರೂಪಾಯಿ ನೀಡಿದ್ದಾರೆ. ಶ್ರೀಮತಿ ಸರೋಜಿನಿ ಅಕ್ಕ ಬಾಳಾಸಾಬ್ ಚೌಗಳ ಇವರು 10,000 ರೂಪಾಯಿಯನ್ನು ನೀಡಿದ್ದಾರೆ. ಶ್ರೀ ಜಾಗೋ ಭಾರತ್ ತಂಡ ಸಹಾಯಧನವನ್ನಾಗಿ 20,000 ರೂಪಾಯಿ ನೀಡಿದ್ದಾರೆ. ಶ್ರೀ ಮಲ್ಕಾರಿ ನಿಂಗೊಂಡ ಸಾಲೋಟಿಗೆ 5,000 ರೂಪಾಯಿ ನೀಡಿದ್ದಾರೆ. ಶ್ರೀ ಅಪ್ಪು ದಾಬಾ ಪರಮಾಣದವಾಡಿ 2,500 ರೂಪಾಯಿ, ಶ್ರೀ ಬಶೀರ್ ಜೀರುದ್ದೀನ್ ಮುಲ್ಲಾ 5,000 ರೂಪಾಯಿ, ಶ್ರೀ ಕರೆಪ್ಪ ಲಕ್ಕಪ್ಪ ಚೌಗಳ 2,000, ಶ್ರೀ ಶಿವಾನಂದ್ ಬಸವರಾಜ್ ವಾಳ್ಗೆ 7,000 ರೂಪಾಯಿ, ಶ್ರೀ ಶಿವಾಜಿ ಮಾರುತಿ ಮೊಕಾಶಿ 2,500 ರೂಪಾಯಿ, ಶ್ರೀ ಸಂತೋಷ್ ಶಿರ್ಗಾವಿ 1,000 ರೂಪಾಯಿ, ಶ್ರೀ ರಘುನಾಥ್ ಭೀಮಪ್ಪ ಕೆಲಾರೆ 5,000 ರೂಪಾಯಿ, ಶ್ರೀ ನಾರಾಯಣ್ ಲಾರಿ 1,000 ರೂಪಾಯಿ, ಶ್ರೀ ನಿಖಿಲ್ ದೇವೀರ್ ಸಾಜಿ 1,000 ರೂಪಾಯಿ, ಶ್ರೀ ಕುಮಾರ್ ಕೊಳಲಿ ತೋಟಿ ಗ್ಯಾಂಗ್ 5,000 ರೂಪಾಯಿ, ಶ್ರೀ ಸಂತೋಷ್ ಧೋಳಿ 5,000 ರೂಪಾಯಿ, ಶ್ರೀ ರವಿ ಕಿರಣ್ ರಾಮಪ್ಪ 2,000 ರೂಪಾಯಿ, ಶ್ರೀ ವಿದ್ಯಾನಂದ್ ಸದಾಶಿವ್ ಕೋಳ್ 5,000 ರೂಪಾಯಿ, ಶ್ರೀ ರಾಜು ಶಾಮತ್ ಪಠಾಣ್ಗೆ 5,000 ರೂಪಾಯಿ, ಪೂಜಾರಿ ಸರ್ 500 ರೂಪಾಯಿ ನೀಡಿದ್ದಾರೆ. ಎಲ್ಲ ಮಹನೀಯರಿಗೆ ಸಂಘದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರು ಇನ್ನೊಂದರಲ್ಲಿ ಪಂದ್ಯ ಸಾಗುತ್ತಾ ಇದೆ. ತಗೋ ನಂಬರ್ 7415 ಬರ್ದಾನ 26254 ಕೆಟ್ಟಾಗಬೇಕಾಗ್ತದೆ. ಹಲೋ ಹಲೋ ಬನ್ನಿ, ಆಗಿದೆ ಬನ್ನಿ. ಈಗ 4-2 ಆಡಿ ಯಾಕೋ ಶೆಟ್ಟಿ ನೀನು ನಾಲ್ಕು ಎಲ್ಲಿ ಪಂದ್ಯ ಸಾಗುತ್ತಾ ಇದೆ. ಆರಂಭಿಕ ಹಂತದಲ್ಲಿ ಆಳ್ವಾಸ್ ತಂಡ ಮುನ್ನಡೆಯಲ್ಲಿ ಮತ್ತೆ ಬಲಿಷ್ಠ ದಾಖಲೆ ಆಗ್ತಾ ಇದೆ. ಹೊಂದಾಣಿಕೆ ಗಿಡತಕ್ಕೆ ಮುಂದಾಗ್ತಾ ಇದ್ದಾರೆ ಆಳ್ವಾಸ್ ತಂಡದ ಆಟಗಾರರು. ಮಹಿಳಾ ವಿಭಾಗದಲ್ಲಿ ಕೂಡ ಪಂದ್ಯ ಆರಂಭ ಆಗ್ತಾ ಇದೆ. ದುರ್ಗಾದೇವಿ ಸೌಂಡೂರು ಮತ್ತು ಜೈಮಾಕಳಿ ಚಿಂಚಲಿ ಎರಡು ತಂಡದಲ್ಲಿ ಕೂಡ ರಾಷ್ಟ್ರೀಯ ತಾರೆಗಳು. ಏಕಕಾಲದಲ್ಲಿ ಪಂದ್ಯಗಳು ಆರಂಭಗೊಂಡಿವೆ. ರೋಹಿತ್ ಹೇಳು. ಹಲೋ ಹಲೋ ಪುರುಷ ವಿಭಾಗ ನಡಿ ಪಂದ್ಯದಲ್ಲಿ ಯಾಕೇಶ್ವರ ಅವರಿಗೆ ಹಲೋ ಹಲೋ ಗ್ರೂಪ್ ಇವತ್ತಿಂದ 100 ರೂಪಾಯಿ ಕಾಣಿಕೆ. ಪುರುಷ ವಿಭಾಗದಲ್ಲಿ ನಡಿ ಪಂದ್ಯಕ್ಕಾಗಿ ತಂಡಕ್ಕೆ 100 ರೂಪಾಯಿ ಕಾಣಿಕೆ. MS ಗ್ರೂಪ್ ಐನಾಪುರ ಇವರಿಂದ ಇಲ್ಲಿದಂತ ಗೊತ್ತಾದ್ರೆ
ಅದಾನತನ 5-4ರಲ್ಲಿ ಪಂದ್ಯ. ನಂಗೆ ಲೇಟ್ ಆಗೋದ. ಇದು ಕುಂದಾನಗರಿ ಪುಣ್ಯನಗರದಲ್ಲಿ ನಮ್ಮ ಬೆಳಗಾವಿ 5-4ರಲ್ಲಿ ಪಂದ್ಯ ಸಾಗ್ತಾ ಇದೆ. ನೀವು ಹೋಗಿ ಮೊದ್ಲು ಅವ್ರ ಮನೆಗೆ ಹೋಗಿ ಬರೋಣ. ಹಾಂ ಆಯ್ತು. ಮಹಿಳಾ ವಿಭಾಗದಲ್ಲಿ ಕೂಡ ಜಳಕ ಮಾಡಿ ಫೋನ್ ಹಚ್ಚ ನಂಗೆ ಜರ ಹೋಗಿ ಬಂದು ಫೋನ್ ಹಚ್ಚಿ ಅನ್ನತ್ತೇಳಿ ಸೌಂಡರ್ ತನಕ ಡ್ವಾಡ ಅಲ್ಲಿ ತಂದವರೆಲ್ಲ ಕುತ್ಕೊಳ್ಬೇಕು. ಬಂದ ನೋಡ್ರಪ್ಪ ಬಡಿಗೆ ಕುತ್ಕೊಂಡು ಬಿಡ್ರಿ. ಬೆಳಗಾವಿ ತಂಡಕ್ಕೆ ಮಾಧುವಿನ ಬೆಂಬಡಿ 5 ದಾಳಿಯಲ್ಲಿ ಒಬ್ಬ ಹೊಸ ದಾಳಿಗಾರ ಮಾಡ್ತಾ ಇದ್ದಾರೆ. ಕಾತ್ ನೋಡ್ಬೇಕಿಲ್ಲಿ ಅಂಕ ಬಿಡಲಿಕ್ಕೆ ಅರಸಾಹಸವನ್ನ ಬರ್ತಾ ಇದ್ದಾರೆ. 5 ಜನ ಆಟಗಾರ ನಡುವೆ ಹೆಜ್ಜೆ ನೀಡಬೇಕಂತ ಆಟಗಾರ ಬಲಬದಿಯ ದಾಳಿಗಾರ ಧ್ವನಿಯ ಪ್ರಯತ್ನದಲ್ಲಿ ಸಾಕಷ್ಟು ಸಮಯ ಹೊಂದಿದಂತ ಪಂದ್ಯ ಇದೆ. 5 ಜನ ಆಟಗಾರ ನಡುವೆ ಪುರುಷರ ವಿಭಾಗದಲ್ಲಿ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗುತ್ತಾ ಇದೆ. ಇನ್ನು ಮುಂದೆ ಸೆಮಿಫೈನಲ್ ಪಂದ್ಯದಲ್ಲಿ ಕೂಡ ಬಹಳ ಒಂದು ರೋಚಕತೆಯಿಂದ ಕೂಡಿದಂತ ಸಮಾಗಮ ನಡೆಯಲಿದೆ. ಈಗಾಗಲೇ 2 ತಂಡಗಳು ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದವ. ಮೊದಲನೆಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮಹೇಶಣ್ಣ ತಮ್ಮನವರ ಅಭಿಮಾನಿ ಬಳಗ ಅಲೆಕ್ನೂರು ತಂಡ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ SDM ಹುಜರ ತಂಡ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಇದೀಗ ತಾನೇ ಆರಂಭಗೊಂಡಿದೆ. ಆರಂಭದಲ್ಲಿ ತಂಡ 1 ಅಂಕದ ಅಂತರದಲ್ಲಿದೆ. ನಿವೃತ್ತಿ ಒಡರ್ ಕೇರೂರ್ ತಾವು ಎಲ್ಲಿದ್ರು ವೇದಿಕೆ ಕಡೆ ಬರಬೇಕು. ಹಲೋ, ಧನ್ಯವಾದಗಳು. ಆದಷ್ಟು ಬೇಗ ಶಾಲೆ ವ್ಯವಸ್ಥೆ ಕಲ್ಪಿಸಿಕೊಟ್ಟಿರುವಂತ ನಮ್ಮ ಸಹನಾ ಪೆಂಡಲ್ ಮಾಲೀಕರಾದ ಭದ್ರಿಕಾಯಿ ಅವರಿಗೆ ಧನ್ಯವಾದಗಳು. 7-6ರಲ್ಲಿ ಪಂದ್ಯ ಸಾಗ್ತಾ ಇದೆ. ಸ್ಟಾರ್ಟ್ ಮಾಡಬೇಕಿಲ್ಲಿ ಮತ್ತೊಮ್ಮೆ ಶೇಷಾನ್ ದಾಳಿ ಭಾಗದಲ್ಲಿ. ಮಹಿಳಾ ವಿಭಾಗದಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ. 8 ಪಂದ್ಯ ಚಿಂಚಲಿ ತನ್ನ ಆರಂಭಿಕ ಹಂತದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಅಲ್ಲಿ ನಿಂತಂತ 5 ಕಡೆ ಮುಂಭಾಗದ ಗ್ಯಾಲರಿ ಎಲ್ಲ ಖಾಲಿ ಇದೆ. ದಯವಿಟ್ಟು ಇನ್ನು ಮೇಲ್ಗಡೆ ಸ್ಟೆಪ್ಗಳು ಖಾಲಿ ಇದ್ದಾವೆ. ದಯವಿಟ್ಟು ಬಂದು ತಾವುಗಳು ಗ್ಯಾಲರಿಯಲ್ಲಿ ಆಸೀನರಾಗಬೇಕು. ನಿಂತಂತವ್ರೆಲ್ಲರೂ ಸುರೇಶನ ಅಂಬಿ 1 ನಿಮಿಷ. 7-6ರಲ್ಲಿ ಪಂದ್ಯ ಸಾಗ್ತಾ ಇದೆ. ಎಂಟು 4ರಲ್ಲಿ ಮಹಿಳಾ ವಿಭಾಗದಲ್ಲಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ಸೌನೂರು ತಂಡದ ಪರವಾಗಿ ಅತಿಥಿ ಆಟಗಾರ. 4ರಲ್ಲಿ ಪಂದ್ಯ ಸಾಗ್ತಾ ಇದೆ. 5 ಜನ ಆಟಗಾರ್ತಿಯರ ನಡುವೆ. ಪುರುಷರ ವಿಭಾಗದಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ. 8-6ರಲ್ಲಿ ಪಂದ್ಯ ಆಳ್ವಾಸ್ ಮುನ್ನಡೆಯಲ್ಲಿ. 2 ವರ್ಷ ಚಾಂಪಿಯನ್ ಪಟ್ಟವನ್ನ ಧರಿಸಿರುವಂತಹ ಆಳ್ವಾಸ್ ತಂಡ 3ನೇ ವರ್ಷಕ್ಕೆ ಕೂಡ ಲಗ್ಗೆಯನ್ನು ಕಾದು ನೋಡ್ಬೇಕಿಲ್ಲಿ. ಹೋಗ್ಬಿಟ್ಟ ಹೋಗ
स्कूला कोण तक मिळल्या आक्या ಮಂಜು ಏನಂದ ಯಾವ ಮಂಜು ಎಲ್ಲಿ ಹಾದ್ರತಾನ ಇವರು ಗೋಡ 8-6 ಪಂದ್ಯ ಸಾಗ್ತಾ ಇದೆ. ಪುರುಷರ ವಿಭಾಗದಲ್ಲಿ ಆಳ್ವಾಸ್ ಮತ್ತು ಬೆಳಗಾವಿ ನಡುವೆ ಬಹಳ ಒಂದು ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ. स्कूला कोणी मोठं ಆಡ್ತೋ ಮಾಡಾಕ ಅವನು ಮುಟ್ಟೇನು ಅವ ಯಾರು ಮುಟ್ಟೇನು ಎಲ್ಲಾರ ಕಸ್ಕೊಂಡು ಮತ್ತೊಮ್ಮೆ ಮಿಥುನ್ ಸುಪಡಿಗಳ ಆನದ 3 ಜನ ಆಟಗಾರ ನಡುವ ಮೊದಲ ದಾಳಿ ಭಾಗದಲ್ಲಿ ಮಹಿಳಾ ವಿಭಾಗದಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ. 9-6 ಪಂದ್ಯ ಇದೆ. 9-6 in favor of Chinchile. ಮತ್ತೊಮ್ಮೆ ಯಶ್ವರ್ ಮತ್ತೊಂದು ಬಲಿಷ್ಠವಾದಂತಹ ಟ್ಯಾಕಲ್ ಆಗ್ತಾ ಇದೆ. ಫಸ್ಟ್ ಟೈಮ್ ಔಟ್ ಬೆಳಗಾವಿ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಶಶಾಂಕ್ ಅವರ ಬಂಧನ ಆಗ್ತಾ ಇದೆ ಅಂಕದ 1ರಲ್ಲಿ. ಎರಡು ಅಂಕಣದಲ್ಲಿ ಬಹಳ ಒಂದು ರೋಚಕತೆಯಿಂದ ಪಂದ್ಯಗಳು ಸಾಗುತ್ತಾ ಇದ್ದಾವೆ. ಹತ್ತು 8ರಲ್ಲಿ ಪಂದ್ಯ. ಮಹಿಳಾ ವಿಭಾಗದಲ್ಲಿ 10-8, ಪುರುಷರ ವಿಭಾಗದಲ್ಲಿ 15-8. ಮತ್ತೊಂದು ಉತ್ತಮವಾದಂತಹ ಟ್ಯಾಕಲ್ ಬರ್ತಾ ಇದೆ ಚಿಂಚಲಿ ಆಟಗಾರ್ತಿಯರು. ಸರ್ ಮೆನ್ ಸೆಕ್ಷನ್ ಮ್ಯಾಚ್ ಹೇಳಿ. हाँ सर रेडी आगा स्लो ओके आप राउंड करो ओके सर ಲೇಟ್ ಮಾಡೋಂಗೈತೆ ಹದಿನೈದು 9ರಲ್ಲಿ ಪಂದ್ಯ. ಮತ್ತೊಮ್ಮೆ ಜಿತಿನ್ ಆಳ್ವಾಸ್ ತಂಡದ ಪರವಾಗಿ ಲೆಫ್ಟ್ ಕಾರ್ನರ್ ವಿಭಾಗದ ಆಟಗಾರ ಪಕ್ಷದ ಮಗ್ಗಿನ ದಾಳಿ ಭಾಗಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ವಲ್ಪ ಕಾರ್ಯಕರ್ತರು ಗ್ರೌಂಡಿಗೆ ಸುಣ್ಣ ಹಾಕ್ಬೇಕು, ಬೋನಸ್ ಲೈನ್ಗೆ ಸುಣ್ಣ ಹಾಕ್ಬೇಕು ಕಾರ್ಯಕರ್ತರು. ನೋಡ್ರಿ ಇಲ್ಲಿ ಹೆಣ್ಮಕ್ಳು ಗ್ಯಾಲರಿ ಕಡೆಗೆ ನಿಂತಂದವ್ರು, ಇಲ್ಲಿ ಮುಂದ್ಗಡೆ ನಿಂತಂದವ್ರೆಲ್ಲ ಕುತ್ಕೊಳ್ಬೇಕು ಅಲ್ಲೇ. ಇಲ್ಲಾಂದ್ರೆ ಸ್ಟೇಜ್ ಮುಂದ್ಗಡೆ ಯಾರ್ಯಾರು ನಿಂತಿದ್ದೀರಿ ಅವರೆಲ್ಲ ಅಲ್ಲೇ ಕುತ್ಕೊಂಡು ನೋಡ್ಬೇಕು. ಸುಕುಮಾರ್ ಗಲ್ಕೆ ಸರ್ ಸುಣ್ಣ ಹಾಕಿ ಕಾರ್ಯಕರ್ತರು ಬೋನಸ್ ಲೈನ್ಗೆ ಸುಣ್ಣ ಹಾಕ್ಬೇಕು. ಆಟ ಇದ್ದಾಳಿಗೆ ಮಿಥುನ್ ಆಳ್ವಾಸ್ ತಂಡದ ಪರವಾಗಿ 15-9ರಲ್ಲಿ ಪಂದ್ಯ ಸಾಗ್ತಾ ಇದೆ. ನೋಡ್ಬೇಕು ಇಲ್ಲಿ. Hello. In the men's section, Vande Bharat Bangalore versus Shivamutral Taulu. Vande Bharat Bangalore versus BCR Chikmagaluru versus Sadna Sport Malsodi.
17-9 ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಬೆಳಗಾವಿ ತಂಡದ ಪರವಾಗಿ ಯಶ್ವಂತ್ ದಾಳಿ ಭಾಗದಲ್ಲಿ ಹಾಫ್ ಟೈಮ್ ಸ್ಕೋರ್ ಆಳ್ವಾಸ್ 17 ಬೆಳಗಾವಿ 9. 17-9 ಇನ್ ಫೇವರ್ ಆಫ್ ಆಳ್ವಾಸ್. ಟೈಮ್ ದ್ವಿತೀಯಾರ್ಧ ಆರಂಭ ಪುರುಷರ ವಿಭಾಗದಲ್ಲಿ ಆಳ್ವಾಸ್ ತಂಡದ ಪರವಾಗಿ ಭಾರತ್ ಶೆಟ್ಟಿ ದಾಳಿ ಭಾಗದಲ್ಲಿ 17-9 ಪಂದ್ಯ ಸಾಗುತ್ತಾ ಇದೆ. ನೋಡಬೇಕಿಲ್ಲಿ 5 ಜನ ಆಟಗಾರರ ನಡುವೆ ಒಳ್ಳೆಯ ಪ್ರಯತ್ನದಲ್ಲಿ 17-9 ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ಬೆಳಗಾವಿ ತಂಡದ ಅತಿಥಿ ಆಟಗಾರ ವೇಗದ ದಾಳಿಗಾರ ಕಾದು ನಡುವೆ ನಿರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ತಂಡಕ್ಕೆ ಆಶ್ಚರ್ಯ ಆದಂತಹ ಆಟಗಾರ. ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ಬರ್ತಾ ಇದೆ. ಉತ್ತಮವಾದಂತಹ ಹಿಡಿತ ಹೊಂದಾಣಿಕೆ ಹಿಡಿತ ವಿನೋದ್ ರವರಿಂದ ಬರ್ತಾ ಇದೆ. ರೈಟ್ ಕಬರಿ ಭಾಗದಲ್ಲಿ ವಿನೋದ್ 18-9 ಅಂಕಗಳ ಅಂತರದಲ್ಲಿ ಆಳ್ವಾಸ್ ತಂಡ. ಮತ್ತೊಮ್ಮೆ ಭಾರತ್ ವೇಗದ ದಾಳಿಗಾರ ಕಾದು ನಡುವೆ ನಿರೀಕ್ಷೆ 18-9 ಪಂದ್ಯ. ವೇದಿಕೆಗೆ ಕೆಲವು ಕ್ಷಣಗಳಲ್ಲಿ ಗಣ್ಯರ ಆಗಮನ ಆಗಲಿದೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥವರು ಸ್ವಲ್ಪ ಬದಿಭಾಗದಲ್ಲಿ ನಿಂತ್ಕೊಳ್ಬೇಕು. ಮಳಿ ಬಂತಪ್ಪ ಬತ್ತು ನೇಟ್ ಬತ್ತ ನೋಡ ಮಳಿ ಹೋಗ್ತಂದಿ ಗಬ್ರಿ ಯಾರು ಅಲ್ಲ ಆಳ್ವಾಸ್ತನಕ್ಕೆ ಬಾಲು ಇಲ್ಲದ ಮದಿ ದಾಳಿ ಭಾಗದಲ್ಲಿ ನಿರಂತರ ದಾಳಿಯಲ್ಲಿ ಭರತ್ ಶೆಟ್ಟಿ ಮುನ್ನಡ ನೋಡಬೇಕಿಲ್ಲಿ ಸರಿಯಾದ ಸಮಯಕ್ಕೆ ಕೈಗೆ ಆಗಿ ಬರ್ತಾ ಇದೆ. ಮಹಿಳಾ ವಿಭಾಗದಲ್ಲಿ ಕೂಡ 19-10 ಪಂದ್ಯ ಇಲ್ಲಿ ತನಕ 9 ಅಂಕಗಳ ಮುನ್ನಡೆಯಲ್ಲಿ. ಹನ್ನೊಂದು 18 ಪಂದ್ಯ ಸಾಗ್ತಾ ಇದೆ. 18-11 ಆಳ್ವಾಸ್ ಪರವಾಗಿ. ಮತ್ತೊಮ್ಮೆ ಮಿತ ವೇಗದ ದಾಳಿಗಾರ ಕಾದು ನಡುವೆ ನಿರೀಕ್ಷೆಯಲ್ಲಿ 18-11 ಪುರುಷರ ವಿಭಾಗದಲ್ಲಿ ಮಹಿಳಾ ವಿಭಾಗದಲ್ಲಿ 20-10 ಪಂದ್ಯ ಸಾಗ್ತಾ ಇದೆ. ಚಿಂಚಲಿ ತನ್ನ 10 ಅಂಕದ ಮುನ್ನಡೆಯಲ್ಲಿ ಸರಿಯಾದ ಸಮಯಕ್ಕೆ ಟ್ಯಾಕಲ್ ಇತ್ತು. ಆಟಗಾರ ಸಪೋರ್ಟ್ ಸಿಗಲಿಲ್ಲ. ಸುಧೀರ್ ಮತ್ತು ಉಮೇಶ್ ಏಕಕಾಲದಲ್ಲಿ ಅಂಗಡಿಯಿಂದ ಆಚೆಗೆ ಹೋಗ್ತಾ ಇದ್ದಾರೆ. ಔಟ್ ಆಫ್ ಪ್ಲೇಯರ್ ಕೂಡಿಸಿ ಕೆಳಗಡೆ ಕುತ್ಕೊಳ್ಳಿ. ಮತ್ತೊಮ್ಮೆ ಯಶ್ವಂತ್ ಇಲ್ಲಿ 20-12 ಪಂದ್ಯ ಪುರುಷರ ವಿಭಾಗದಲ್ಲಿ 21-12 ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಬೆಳಗಾವಿ ತಂಡದ ಪರವಾಗಿ ಮತ್ತೊಂದು ಅಂಕಗಳ ಸಂಪಾದನೆ ಆಗ್ತಾ ಇದೆ.
21-14ರಲ್ಲಿ ಪಂದ್ಯ ಸಾಗಿದಾಗ ಮತ್ತೊಮ್ಮೆ ಶಶಾಂಕ್ ಮಿಸ್ಟೇಕ್ ಆಗ್ತಾ ಇದೆ. ಲಾಸ್ಟ್ 2 ಮಿನಿಟ್ಸ್ ಕೊನೆ 2 ನಿಮಿಷ. ಮಹಿಳಾ ವಿಭಾಗದಲ್ಲಿ ಅಂತಿಮ 2 ನಿಮಿಷದ ಘೋಷಣೆ ಆಗ್ತಾ ಇದೆ. 22-14ರಲ್ಲಿ ಪಂದ್ಯ. ಮತ್ತೊಮ್ಮೆ ಆಡಬಹುದು ಪರವಾಗಿ ಇಲ್ಲೇ ಹೋಗೋದು ಗಾಡಿ ಪಕ್ಕದಲ್ಲಿ ಇಪ್ಪತ್ತೆರಡು 14ರಲ್ಲಿ ಪಂದ್ಯ. ಬಾಲಕಿಯರ ಅಂತರದಲ್ಲಿ ಲಾಸ್ಟ್ ಮಿನಿಟ್ 23-15 ಚಿಂಚಲಿ ಪರ್ವ. ಇದೇ ಬರುವಂತ 18-9-2024ರಂದು 18-8-2024ರಂದು ಇದೇ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸುಕ್ಷೇತ್ರ ರೆಡ್ಡಿ 24-14ರಲ್ಲಿ ಪಂದ್ಯ. 10 ಅಂಕಗಳ ಅಂತರದಲ್ಲಿ ಆಳ್ವಾಸ್ ತಂಡ. ಆಗನ 2025ರಲ್ಲಿ ನಡೆತಕ್ಕಂಥ ಪರಮಾನಂದವಾಡಿ ಕಬಡ್ಡಿ ವೈಭವಕ್ಕೆ ಪುರುಷರ ವಿಭಾಗಕ್ಕೆ ಮುಂದಿನ ವರ್ಷದ ಬಹುಮಾನ ಕೂಡ ಇದೇ ವರ್ಷ ಘೋಷಣೆ ಆಗ್ತಾ ಇದೆ. ಈಗಾಗಲೇ ಪ್ರಥಮ ಬಹುಮಾನ 51,001 ರೂಪಾಯಿಯನ್ನ ಅಜಿತ್ ಲಮ್ಮಣ್ಣ ಬೀರನವರು NPS ನೌಕರರ ಘಟಕ ಚಿಕ್ಕೋಡಿಯ ಜಿಲ್ಲಾಧ್ಯಕ್ಷರು ಸರ್ಕಾರಿ ಪ್ರಾಥಮಿಕ ಶಾಲೆ ವಾಳ್ಕಿಯಲ್ಲಿ ಸೇವೆಯನ್ನು ಕೈತಾ ಇದ್ದಾರೆ. ಈ ವರ್ಷದ ಚತುರ್ಥ ಬಹುಮಾನದ ಪ್ರಾಯೋಜಕರು ಮುಂದಿನ ವರ್ಷಕ್ಕೆ ಪರಮಾನಂದವಾಡಿ ಕಬಡ್ಡಿ ವೈಭವಕ್ಕೆ 50,000 ರೂಪಾಯಿಯನ್ನ ನೀಡ್ತಾ ಇದ್ದಾರೆ. ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಆ ಮಾನ್ಯರನ್ನ ಗೌರವಿಸಲಾಗ್ತಾರೆ. ಹಾಗೆ ಅದರಂತೆ ದ್ವಿತೀಯ ಬಹುಮಾನ 30,001 ರೂಪಾಯಿಯನ್ನ ನೀಡ್ತಾ ಇದ್ದಾರೆ. ಜಂಟಿಯಾಗಿ ಕೊಡಮಾಡ್ತಾ ಇದ್ದಾರೆ. ನವೀನ್ ಗಗನ್ ಕೊಕತ್ನೂರ್ MNC ಕಂಪನಿ ಬೆಂಗಳೂರು, ಹನುಮಂತ್ ಯಮನಪ್ಪ ಪೂಜಾ FDA ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಮಹೇಶ್ ಅಪ್ಪ ಸಾಬ್ ಮಾಡಿಗರ್ ಶ್ರೀ ಕರಿಸಿದ್ದೇಶ್ವರ ಬ್ಯಾಂಕ್, ಕೆಂಚಪ್ಪ ಶಂಕರ್ ಕರಿಗಾರ್ ಕರಿಸಿದ್ದೇಶ್ವರ ಬ್ಯಾಂಕ್. ಈ 4 ಮಾನ್ಯರು ಸೇರಿ ಜಂಟಿಯಾಗಿ ಮುಂದಿನ ವರ್ಷಕ್ಕೆ 2025ರ ಪರಮಾನಂದವಾಡಿ ಕಬಡ್ಡಿ ವೈಭವಕ್ಕೆ ದ್ವಿತೀಯ ಬಹುಮಾನ 30,001 ರೂಪಾಯಿಯನ್ನ ತಮ್ಮ ಸ್ವ ಮನಸ್ಸಿನಿಂದ ಸ್ವ ಇಚ್ಛೆಯಿಂದ ಕೊಡಮಾಡ್ತೇನೆ ಎಂದು ಒಪ್ಪಿಕೊಂಡಿದ್ದಾರೆ. ಆ ಕೊಡಗಾಯಿ ದಾನಿಗಳಿಗೆ ದೇವರು ಲಕ್ಷ್ಮೀ ದೇವಿ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತು ಕೊಟ್ಟು ಒಂದು 100 ವರ್ಷ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಆ ಮಾನ್ಯರಿಗೆ ಶುಭವನ್ನ ಹಾರೈಸ್ತಾ ಇದ್ದೀವಿ. ಗೋಡಾಯಿ ಬೆಳಗಾವಿ. Hello. In the women's section, BCR Academy Chikmagalur versus Satna Malsodi. BCR Academy Chikodi Chikmagalur versus Satna Malsodi. ಇದು ನಿಮಗೆ 2ನೇ ಕರೆ. ಪುರುಷ ವಿಭಾಗದಲ್ಲಿ ವಂದೇ ಭಾರತ್ ಬೆಂಗಳೂರು ವರ್ಸಸ್ ಶಿವಮುದ್ರ ಕೌಲವ್. ವಂದೇ ಭಾರತ್ ಬೆಂಗಳೂರು versus ಶಿವಮುದ್ರ ಕೌಲವ್. This is also second call for you. ಕೊನೆಯ ಪಂದ್ಯ ಆರಂಭದಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ಗಾಡಿ ಭಾಗದಲ್ಲಿ ಬಂದ ತಕ್ಷಣವೇ ಗಾಳಿ ಭಾಗಕ್ಕೆ ಮುಂದಾಗ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ 29-14ರಲ್ಲಿ ಪಂದ್ಯ ಸಾಗ್ತಾ ಇದೆ. ಅರ್ಧ ಅಂಕಗಳು ಹೆಚ್ಚಿದ್ದಾರೆ ಆಳ್ವಾಸ್ ತಂಡ. ಪಂದ್ಯದ ಅದ್ಭುತವಾದಂತ ಚೈನ್ ಟ್ಯಾಕಲ್ ಬರ್ತಾ ಇದೆ. ಬಂದ ತಕ್ಷಣವೇ ಸೂಪರ್ ರೈಡ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ.
ಕೋಚ್ ಅವರು ಹೇಳಿದಾಗೆ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ. 32-14 ಪಂದ್ಯ. 32-40 ಆಳ್ವಾಸ್ ಪರವಾಗಿ. ಮತ್ತೊಂದು ಬಲಿಷ್ಠವಾದ ಡ್ಯಾಶ್ ಬರ್ತಾ ಇದೆ. ಲಾಸ್ಟ್ 4 ಮಿನಿಟ್ಸ್ ಕೊನೆಯ 4 ನಿಮಿಷ. ಮೂವತ್ಮೂರು 14 ಪಂದ್ಯ ಸಾಗುತ್ತಾ ಇದೆ. ಹಿಂದಿನ ದಾಳಿಯಲ್ಲಿ ಸೂಪರ್ ರೈಡ್ ಮಾಡಿದಂತ ಆಟಗಾರ. ಮ್ಯಾಚ್ ಇಸ್ ಓವರ್, ವಿನ್ ಬೈ ಆಳ್ವಾಸ್.